ಸೈಬರ್ ವಂಚಕರ ವಂಚನೆ ತಡೆಯೋಕೆ ಪೊಲೀಸ್ ಇಲಾಖೆ ಇನ್ನಿಲ್ಲದಂತೆ ಸಾರ್ವಜನಿಕರಿಗೆ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಆದರೆ ಸೈಬರ್ ವಂಚಕರು ಮಾತ್ರ ದಿನಕ್ಕೊಂದು ಹೊಸ ಸ್ಟೈಲ್ನಲ್ಲಿ ಕೋಟಿ ದೋಖಾ ಮಾಡ್ತಿದ್ದಾರೆ. ಸೈಬರ್ ವಂಚಕರ ಹೊಸ ಎಂಒ ಹೇಗಿದೆ ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಸೈಬರ್ ವಂಚಕರ ಹಾವಳಿ. ಲಕ್ಕಿ ಡ್ರಾ ಬಹುಮಾನ ನೆಪದಲ್ಲಿ ದೋಖಾ. ಹೊಸ ಮೊಬೈಲ್ ನೀಡಿ 2 ಕೋಟಿ ಗುಳುಂ. ಸೈಬರ್ ವಂಚಕರ ಬಲೆಗೆ ಬಿದ್ದ ಬೆಂಗಳೂರಿನ ಟೆಕ್ಕಿ. ದೇವರ ಹುಂಡಿಗೆ ಹೋದ ಕಾಸು, ಸೈಬರ್ ವಂಚಕರ ಪಾಲಾದ ಹಣ ಎರಡೂ ಕೂಡ ವಾಪಸ್ ಬರಲ್ಲ. ವರ್ಷದಿಂದ ವರ್ಷಕ್ಕೆ ಸೈಬರ್ ವಂಚಕರ ಕೈಚಳಕ ಜಾಸ್ತಿನೇ ಆಗ್ತಿದೆ. ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದ್ರೂ ವಂಚಕರು ಮಾತ್ರ ದಿನಕ್ಕೊಂದು ಹೊಸ ರೀತಿಯಲ್ಲಿ ಜನರನ್ನ ವಂಚನೆ ಮಾಡ್ತಿರ್ತಾರೆ. ಕುಂತಲ್ಲೇ ಲಕ್ಷ ಹಣವನ್ನ ವಂಚಿಸುತ್ತಾರೆ. ಈಗ ನಾವು ತೋರಿಸ್ತಾ ಇರೋದು ಹೊಸ ಪ್ರಕರಣ. ವೈಟ್ಫೀಲ್ಡ್ನಲ್ಲಿ ಟೆಕ್ಕಿಯೊಬ್ಬರಿಗೆ ಬ್ಯಾಂಕ್ನಿಂದ ಪಾರ್ಸಲ್ ಒಂದು ಬಂದಿತ್ತು. ಪಾರ್ಸಲ್ ತೆಗೆದುಕೊಂಡು ಓಪನ್ ಮಾಡಿದ ಟೆಕ್ಕಿಗೆ ಫುಲ್ ಖುಷಿಯಾಗಿತ್ತು. ಯಾಕಂದ್ರೆ ಆ ಪಾರ್ಸಲ್ನಲ್ಲಿ ರೆಡ್ಮಿ ಕಂಪನಿಯ 13C ಮೊಬೈಲ್ ಪಾರ್ಸಲ್ ಬಂದಿತ್ತು. ಅದರ ಜೊತೆ ಒಂದು ಲೆಟರ್ ಕೂಡ ಇತ್ತು. ಅದೇನಂದ್ರೆ, ನಮ್ಮ ಬ್ಯಾಂಕ್ನಲ್ಲಿ ಸಿವಿಲ್ ಸ್ಕೋರ್ ಚೆನ್ನಾಗಿರೋ ಅಕೌಂಟ್ ಹೋಲ್ಡರ್ಗಳ ಲಕ್ಕಿ ಡ್ರಾನಲ್ಲಿ ನಿಮ್ಮ ಹೆಸರು ಸೆಲೆಕ್ಟ್ ಆಗಿದೆ. ಹೀಗಾಗಿ ಹೊಸ ಮೊಬೈಲ್ ಗಿಫ್ಟ್ ನೀಡಿದ್ದೀವಿ ಅಂತ ಬರೆದಿತ್ತು. ಲೆಟರ್ ಓದಿದ ಟೆಕ್ಕಿ ಖುಷಿಯಿಂದ ಮೊಬೈಲ್ ಓಪನ್ ಮಾಡಿದ್ರು. ಅದಕ್ಕೆ ತನ್ನ ಹೊಸ ಸಿಮ್ ಹಾಕಿದ್ರು. ಈ ವೇಳೆ ಹೊಸ ಮೊಬೈಲ್ನಲ್ಲಿ ಇಮೇಲ್ ಐಡಿ, ಬ್ಯಾಂಕ್ ಡೀಟೇಲ್ಸ್, OTP ಸೇರಿದಂತೆ ಎಲ್ಲ ಪರ್ಸನಲ್ ಡೀಟೇಲ್ಸ್ ಕೇಳಿತ್ತು. ನನ್ನದೇ ಮೊಬೈಲ್ ಅಲ್ವಾ ಅಂತ ಎಲ್ಲ ಡೀಟೇಲ್ಸ್ ಅನ್ನ ಟೆಕ್ಕಿ ಆಡ್ ಮಾಡ್ತಾ ಹೋಗಿದ್ರು. ಇದಾಗಿ ಕೆಲವೇ ನಿಮಿಷಗಳಲ್ಲಿ ಟೆಕ್ಕಿ ಅಕೌಂಟ್ನಲ್ಲಿದ್ದ ಬರೋಬ್ಬರಿ 2 ಕೋಟಿ ಹಣ ಮಾಯವಾಗಿತ್ತು. ವೈಟ್ಫೀಲ್ಡ್ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸೈಬರ್ ವಂಚನೆ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದಲ್ಲಿ ಸೈಬರ್ ವಂಚಕರು ವಿಕ್ಟಿಮ್ನ ಮನೆಗೆ ಮೊಬೈಲನ್ನು ಕೊಡ್ತಾರೆ. ವಿಕ್ಟಿಮ್ ಆದವರು ಅದನ್ನು ತಮ್ಮ ಸಿಮ್ಮನ್ನು ಹಾಕಿದ ಮೇಲೆ ಆ ಮೊಬೈಲ್ ಕ್ಲೋನ್ ಆಗಿರುತ್ತೆ. ಬ್ಯಾಂಕಿನ ಎಲ್ಲ ಮಾಹಿತಿಗಳು ಮತ್ತು OTPಗಳು ಸೈಬರ್ ವಂಚಕರಿಗೆ ರವಾನೆ ಆಗುತ್ತೆ. ತಮ್ಮ ಸ್ವಂತ ವಿಕ್ಟಿಮ್ದಂಥ ಅಕೌಂಟಲ್ಲಿರೋಂಥ ಎಲ್ಲ ಹಣ ಕೂಡ ಸೈಬರ್ ವಂಚಕರಿಗೆ ರವಾನೆ ಆಗುತ್ತೆ. ಇಂಥದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗ್ತಾ ಇದ್ದು, ಸಾರ್ವಜನಿಕರು ಇದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದೇ ಕಾರಣಕ್ಕೂ ಫ್ರೀಯಾಗಿ ಬಂದಂಥ ಗಿಫ್ಟ್ಗಳನ್ನು ಬಳಕೆ ಮಾಡಬೇಕು. ಮೊಬೈಲ್ ಪಡೆದ ವ್ಯಕ್ತಿ ಡೀಟೇಲ್ಸ್ ಆಡ್ ಮಾಡ್ತಿದ್ದಂತೆ ವಂಚಕರಿಗೆ ಎಲ್ಲ ಡೀಟೇಲ್ಸ್ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಅಕೌಂಟ್ ಹೋಲ್ಡರ್ಗಳಿಗೆ ಗೊತ್ತಾಗದಂತೆ OTP ವಂಚಕರಿಗೆ ಹೋಗುತ್ತೆ. ಆ ಮೂಲಕ ಕುಂತಲ್ಲೇ ಅಕೌಂಟ್ ಖಾಲಿ ಮಾಡಿಬಿಡ್ತಾರೆ ವಂಚಕರು. ನೋಡಿದ್ರಲ್ಲ, ಸೈಬರ್ ವಂಚಕರು ಇಂತಹ 16 ಎಂಒನಲ್ಲಿ ಗಾಳ ಹಾಕ್ತಾರೆ. ಯಾವುದಕ್ಕೂ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.